ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋವನ್ನು ನೋಡಿ. ಇಲ್ಲಿ ತಾಯಿ ವರಮಹಾಲಕ್ಷ್ಮಿ ಹಬ್ಬವನ್ನು ಏಕೆ ಆಚರಣೆ ಮಾಡ್ತೇವೆ ಮತ್ತು ಅದಕ್ಕೆ ಕಾರಣ ಏನು ಅಂತ ಒಂದು ಪುರಾಣ ಕಥೆ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಚಾರುಮತಿ ಅಂತಕ್ಕಂಥ ಸ್ತ್ರೀ ತುಂಬ ಬಡತನದಲ್ಲಿ ಇರ್ತಾಳೆ. ಆಕೆ ತನ್ನ ಅತ್ತೆ ಮಾವನನ್ನು, ಗಂಡನನ್ನು, ಬಡತನ ಇದ್ದರೂ ಸಹ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ, ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಆದರೆ ತುಂಬ ಕಡು ಬಡತನ ಇರುತ್ತೆ. ಇದನ್ನು ಗಮನಿಸ್ತಾ ಇದ್ದಂತಹ ಲಕ್ಷ್ಮೀದೇವಿ ತಾಯಿ ಒಂದಿನ ಚಾರುಮತಿಯ ಕನಸಿನಲ್ಲಿ ಬಂದು, ನಾನು ನಿನಗೆ ನಿನ್ನ ದಾರಿದ್ರ್ಯವನ್ನು ಹೋಗಿಸುತ್ತೇನೆ, ನೀನು ಪ್ರತಿ ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ನನ್ನ ಪೂಜೆಯನ್ನು ಮಾಡು ಅಂತ ಹೇಳಿ, ಮತ್ತು ನನ್ನ ಪೂಜೆಯನ್ನು ಯಾರೆಲ್ಲ ಈ ಥರ ಮಾಡ್ತಾರೋ ಅವರೆಲ್ಲರಿಗೂ ಸಹ ನಾನು ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತೇನೆ ಅಂತೇಳಿ ಅಲ್ಲಿಂದ ನಿರ್ಗಮನ ಹೊಂದ್ತಾಳೆ ಲಕ್ಷ್ಮೀದೇವಿ. ಆಗ ಈಕೆ ಎದ್ದು ಮನೆಯವರಿಗೆಲ್ಲ ಈ ವಿಚಾರವನ್ನು ತಿಳಿಸಿದಾಗ, ಆಯಿತು ಮಾಡು ಅಂತ ಹೇಳ್ತಾರೆ. ಶ್ರಾವಣ ಮಾಸ ಬಂದೇ ಬಿಡುತ್ತೆ. 2ನೇ ಶುಕ್ರವಾರ ಚಾರುಮತಿ ವರಮಹಾಲಕ್ಷ್ಮಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಆಗಿನಿಂದ ಈ ಒಂದು ವರಮಹಾಲಕ್ಷ್ಮಿ ಆಚರಣೆ ನಡ್ಕೊಂಡು ಬಂದಿದೆ ಅಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಹಾಗೆ ಈ ಪ್ರತಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ. ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನನ್ನು ಸರಳವಾಗಿ ನಾವು ಬಳಸಿ ಪೂಜೆಯನ್ನು ಮಾಡ್ಬೋದು ಅಂತ ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ತೋರಿಸ್ತೇನೆ. ಇಲ್ಲಿ ನಾವು ಇದಕ್ಕೆ ಶ್ರೇಷ್ಠವಾಗಿ ಹಿತ್ತಾಳೆ ಅಥವಾ ತಾಮ್ರದ ಒಂದು ಕಳಶವನ್ನು ನಾವು ಬಳಸಬೇಕಾಗುತ್ತೆ. ಇದು ಶ್ರೇಷ್ಠ ಅಂತ ಹೇಳ್ತಾರೆ. ಸ್ಟೀಲನ್ನು ಬಳಸಬಾರ್ದು. ಹಾಗಾಗಿ ಹಿತ್ತಾಳೆ ಒಂದು ಕಳಶವನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ಕೆಲವರೆಲ್ಲ ಬಿಂದಿಗೆನಲ್ಲಿ ಮಾಡ್ತಾರೆ, ಕೆಲವರು ಈ ಥರ ಇಷ್ಟು ಕಳಶದಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹೊಂಚ್ಕೋಬೇಕಾಗುತ್ತೆ. ಮತ್ತು ಕಳಶಕ್ಕೆ ನಾವು ಮಾವಿನ ಎಲೆಯನ್ನು ಇಡ್ತಾರೆ, ಕೆಲವರು ವೀಳ್ಯದೆಲೆಯನ್ನು ಇಡ್ತಾರೆ. ಇದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತೆ ಅಂತ ಹೇಳಿ ಒಂದು ಪದ್ಧತಿ ಇದೆ. ನೀವು ಸಹ ಈ ಥರ ಹಿತ್ತಾಳೆ ಪಾತ್ರೆ ಅಥವಾ ಕಳಶವನ್ನು ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಮತ್ತು ಒಂದು ಪೂಜೆಗೆ ಒಂದು ಪ್ರಾಶಸ್ತ್ಯ ಕೊಟ್ಟಂಗಾಗುತ್ತೆ. ಹಾಗೆ ನಾವು ಈ ಒಂದು ಕಳಶದಲ್ಲಿ ನೀರನ್ನು ಹಾಕಿ ಮತ್ತು ಅದಕ್ಕೆ ನಾವು ಒಂದು ಕಾಯಿನನ್ನು ಹಾಕಬೇಕಾಗುತ್ತೆ, ಸ್ವಲ್ಪ ತುಪ್ಪವನ್ನು ಹಾಕಬೇಕಾಗುತ್ತೆ, ಹಾಲನ್ನು ಹಾಕಬೇಕಾಗುತ್ತೆ. ಹಾಗೆ ಒಣ ದ್ರಾಕ್ಷಿ, ಗೋಡಂಬಿ ಮತ್ತು ಖರ್ಜೂರ ಇವೆಲ್ಲವನ್ನು ಹಾಕಬೇಕಾಗುತ್ತೆ. ಹಾಗೆ ಇಲ್ಲಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಕವಡೆಯನ್ನು ಸಹ ಕಳಶದೊಳಗೆ ಹಾಕ್ಬೋದು. ಹಾಗೆ ಏನೇನಪ್ಪ ಸಾಮಗ್ರಿ ಬೇಕು ಅಂತಂದರೆ, ಕಳಶದ ಮೇಲೆ ಇಡೋದಕ್ಕೆ ತೆಂಗಿನಕಾಯಿ ಬೇಕು, ಒಂದು ಮುಖವಾಡ ಬೇಕಾಗುತ್ತೆ, ಕೆಲವರು ಬೆಳ್ಳಿದು ಯೂಸ್ ಮಾಡ್ತಾರೆ, ಕೆಲವರು ಈ ಥರ ಮಣ್ಣಿಂದು ಯೂಸ್ ಮಾಡ್ತಾರೆ. ಹಾಗೆ ಒಂದು ಮಾಂಗಲ್ಯ ಸರ ಬೇಕಾಗುತ್ತೆ ಚಿಕ್ಕದು, ಹಾಗೆ ಹಸಿರು ಬಳೆ ಬೇಕಾಗುತ್ತೆ. ಹಾಗೆ ಮುಖ್ಯವಾಗಿ ಲಕ್ಷ್ಮಿಗೆ ಉಡಿಸೋದಕ್ಕೆ ಹೊಸ ಸೀರೆ, ಹಾಗೆ ಥರದ ಹೂಗಳನ್ನು ನಾವು ಹೊಂಚ್ಕೋಬೇಕಾಗುತ್ತೆ. ಕಲರ್ ಅಂದರೆ ತುಂಬ ವೆರೈಟಿ ಹೂವು ಇದ್ದರೆ ಪೂಜೆಗೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಕಲರ್ ಹೂವು, ವಿಧವಾದ ಹೂಗಳಿದ್ರೆ ಚೆಂದ. ಹಾಗೆ ಲಕ್ಷ್ಮೀ ಪೂಜೆಯನ್ನು ಈ ಥರ ಎಲ್ಲ ಮಾಡ್ಬೋದು ನೋಡಿ. ಈ ಥರ ಕಳಶದಲ್ಲಿ ವಿಳ್ಯದೆಲೆಯನ್ನು ಇಟ್ಟು ಮಾಡ್ಬೋದು, ಆವಾಗಲೇ ಹೇಳಿದಾಗೆ. ಹಾಗೆ ಮಾವಿನ ಎಲೆನ ಇಟ್ಟು ಸಹ ಮಾಡ್ಬೋದು, ಅಥವಾ ಈ ಥರ ಸಿಂಪಲ್ಲಾಗಿ ಬ್ಲೌಸ್ ಪೀಸಲ್ಲೇ ಸೀರೆ ಉಡಿಸ್ದೆ ಈ ಥರನೂ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಗ್ರ್ಯಾಂಡಾಗಿ ಮಾಡೋರೆಲ್ಲ ಈ ಥರನೂ ಮಾಡ್ತಾರೆ, ದೊಡ್ಡದಾಗಿ ಲಕ್ಷ್ಮಿಯನ್ನು ಕೂರಿಸಿ ಮಾಡ್ತಾರೆ. ಹೇಗೆ ಅವರಿಗೆ ಸೌಲಭ್ಯ ಇರುತ್ತೆ ಆ ಥರ ಮಾಡ್ಬೋದು. ಅದು ಆಗಲ್ಲ ಅನ್ನೋರು ಈ ಥರ ಫೋಟೋಕ್ಕೆ ಅರಿಶಿನ, ಕುಂಕುಮ ಮತ್ತು ಗೆಜ್ಬತ್ತಿ ಇದೆಲ್ಲ ಹಾಕಿ ಸಹ ಮಾಡ್ಬೋದು. ಈ ಥರ ಎಲ್ಲ ಈ ಒಂದು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿ ತೃಪ್ತಿಗೊಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಹಾಗೆ ಮುತ್ತೈದೆಯರನ್ನು ಕರೆದು ಅರಿಶಿನ, ಕುಂಕುಮ, ಹೂವನ್ನು ಕೊಡಬೇಕಾಗುತ್ತೆ ಅವತ್ತು. ಅದೇ ಶ್ರೇಷ್ಠ ಆಗಿರೋದ್ರಿಂದ ಅದನ್ನು ಮರೆಯೋ ಹಾಗಿಲ್ಲ. ಜೊತೆಗೆ ಬ್ಲೌಸ್ ಪೀಸನ್ನು ಕೊಡ್ಬೋದು ಮುತ್ತೈದೆಯರಿಗೆ. ಇಷ್ಟೆಲ್ಲ ಮಾಡಿದ್ರೆ ಪೂಜೆ ಪೂರ್ಣಗೊಳ್ಳುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿಮಗೆಲ್ಲರಿಗೂ ತಾಯಿ ವರಮಹಾಲಕ್ಷ್ಮಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.